ನಮ್ದು ಏನಿದೆಯೋ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಇನ್ನೊಂದು ಮೀಟಿಂಗ್ ಸೇರಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೋ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಇಷ್ಟೇ ಮಾಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ಗೂ ನಮ್ಗೇನು ಸಂಬಂಧ ಇಲ್ಲ. ಈಗ ಸೆಂಟ್ರಲ್ ಗವರ್ಮೆಂಟ್ ಮಾಡಿದಂತ ಇದು ಬಿಡುಗಡೆ ಮಾಡಕ್ ಬರೋದಿಲ್ಲ ಅಥವಾ ಅಂತ ಹೇಳ್ತಾರೆ. ಅಂಥವೇನು ಕಾನೂನು ನನಗೆ ಕಾನೂನು ಅಷ್ಟು ಇದಿಲ್ಲ. ಬಟ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಾಡು ನಾವು ಮಾಡ್ತೀವಿ, ಅವ್ರ ಪಾಡು ಅವ್ರು ಮಾಡ್ತಾರೆ. ಸರ್ ಮತ್ತೊಂದು ಸರ್ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕೇಳ್ಬರ್ತಾ ಇರುವಂತದ್ದು ಅದು ಇದೆಯಾ? ಅವ್ರು ಯಾವ ರೀತಿ? ಸದ್ಯಕ್ಕಂತೂ ಯಾವುದೂ ಇಲ್ಲ. ಓಕೆ ಸರ್. ಅಂದ್ರೆ 2.5 ವರ್ಷದ ನಂತರ ಏನಾದರೂ ಇದೆಯಾ? ಯಾವ 2 ವರ್ಷ ಇರ್ಬೋದು, ಹೇಳಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದಾವೆಲ್ಲ. ಹೈಕಮಾಂಡ್ ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಂಬಂಧಪಟ್ಟಂತ ಕೂಡ ಇಲ್ಲೊಂದ್ ಕಡೆ ಬದಲಾವಣೆ ಮತ್ತೊಂದೆಲ್ಲ ಚರ್ಚೆ ಆಗ್ತದೆ. ಏನು ಚರ್ಚೆ ಇಲ್ಲ, ಏನಿಲ್ಲ. ಎಲ್ಲ ಬರೀ ಓಹಾಪ, ಎಲ್ಲ ಮಾಧ್ಯಮದ ಸೃಷ್ಟಿ ಇವೆಲ್ಲ. ಓಕೆ. ಸಿಎಂ ಅವರು 5 ವರ್ಷ ಕಂಪ್ಲೀಟ್ ಆಗಿದ್ದಾರೆ. ಕಂಪ್ಲೀಟ್ ಆಗಿರ್ತಾರೆ. ಡಿ ಕೆ ಶಿವಕುಮಾರ್ ಹೇಳಿದಾರೆ 5 ವರ್ಷ ಕಂಪ್ಲೀಟ್ ಆಗಿರ್ತೀವಿ ಅಂತ. ಡಿ ಕೆ ಶಿವಕುಮಾರ್ ಸಪೋರ್ಟ್ ಇದೆ ಸರ್? ಸಪೋರ್ಟ್ ಇದ್ದೇ ಇರೋದಕ್ಕಿಂತಾನೆ ಎಲ್ಲ ಅವ್ರು ಹೇಳಿರೋದು. ಅವ್ರು ಹೇಳಿದಾರಲ್ಲ 5 ವರ್ಷ ಅವರೇ ಇರ್ತಾರೆ, ಅವ್ರು ಹೇಳಿದಾರಲ್ಲ. ಓಕೆ. ಬಸವರಾಜ ರೆಡ್ಡಿ ಅವರು ಹೇಳ್ತಾ ಇದ್ರು ಎಮ್ಎಲ್ಎಗಳೆಲ್ಲ ಸಿದ್ದರಾಮಯ್ಯ 5 ವರ್ಷಕ್ಕೆ ನಾವು ಆಯ್ಕೆ ಮಾಡಿರೋದು ಅಂತ. ಯಾವ ಬಸವರಾಜ್ ಅವರು? ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾ ಇದ್ರು 5 ವರ್ಷ ಸಿದ್ದರಾಮಯ್ಯ 5 ವರ್ಷಕ್ಕೆ ನಾವು ಆಯ್ಕೆ ಮಾಡಿರೋದು. ರಾಯರೆಡ್ಡಿ ಎಲ್ಲ ಎಲ್ಲರಿಗೂ ಗೊತ್ತಿರೋದೇ 5 ವರ್ಷಕ್ಕೆ ಎಲೆಕ್ಟ್ ಮಾಡಿದ್ವಿ. ಆಮೇಲೆ ಹೈಕಮಾಂಡ್ ಅವ್ರು ಏನೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಇರೋದೇ ಕಾಂಪಿಟೇಟರ್. ಡಿ ಕೆ ಶಿವಕುಮಾರ್ ಒಬ್ಬರೇ ಈಗ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತಾರೆ. ಅವರೇ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರ ತಮ್ಮ ಡಿ ಕೆ ಸುರೇಶ್ ಹೇಳಿದ್ದಾರೆ ಕಂಟಿನ್ಯೂ ಮಾಡ್ತೀನಿ ಅಂತ. ಇನ್ನೇನು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಇನ್ನು ಅವ್ರಿಗೆ ಆಸೆ ಇರಲ್ವಾ ಸರ್? ಯಾರಿಗೂ ಆಸೆ ಇಲ್ಲ, ನನಗೂ ಆಸೆ ಇದೆ. ಎಲ್ಲರಿಗೂ ಎಮ್ಎಲ್ಎಗೂ ಆಸೆ ಇದೆ ಎಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಹಣೆ ಬರದಾಗ ಬರೆದಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಇದಿರ್ಬೇಕಲ್ಲಪ್ಪ. ಆ ಒಂದು ಭಾವನೆ ಇರ್ಬೇಕಂತ, ಸೀನಿಯಾರಿಟಿ ಇರಬೇಕು, ಬುದ್ಧಿವಂತ ಇರ್ಬೇಕೆಲ್ಲ ಇರ್ಬೇಕಲ್ಲ. ಓಕೆ. ಆಗುತ್ತೆ. ಒಂದ್ ವೇಳೆ ಬದಲಾವಣೆ ಅಂತ ಆದ್ರೆ ಸರ್? ಬದಲಾವಣೆ ಆಗಕ್ಕೆ ಚಾನ್ಸ್ ಇಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಶಾಸಕ ನೀವು ಹೇಳ್ದಂಗೆ 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ರು. ಹೌದು. ಓಕೆ, ಥ್ಯಾಂಕ್ ಯು.